ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಪ್ರಿಯ ವೀಕ್ಷಕರೇ, ನಮ್ಮ ಯತಿರಾಜ ಭಕ್ತಿವಾಹಿನಿಯ ದಿವ್ಯ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಶ್ರೀಮಠದ ಭಕ್ತರಾದ, ಉಪನ್ಯಾಸಕರಾದ ಹಾಗೂ ಸಂಗೀತ ವಿದುಷಿ ಶ್ರೀಮತಿ ಸೌಮ್ಯ ರಾಮಮೋಹನ್ ಅವರು ಆಗಮಿಸಿದ್ದಾರೆ. ಇವರು ಇತ್ತೀಚೆಗೆ ತಮ್ಮ ಸಂಗೀತ ಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿ ಫ್ಲೋರಿಡಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ಬನ್ನಿ ಈಗ ಅವರೊಂದಿಗೆ ಸಂದರ್ಶನ ಮಾಡೋಣ. ನಮಸ್ಕಾರ ಸೌಮ್ಯ ಅವರೇ. ನಮಸ್ಕಾರ ಪದ್ಮಶ್ರೀ ಅವರೇ. ನಿಮಗೆ ಈ ಡಾಕ್ಟರೇಟ್ ಪದವಿ ಬಂದಿರೋದಕ್ಕೆ ನಮಗೆ ಬಹಳ ಸಂತೋಷ. ಅದಕ್ಕಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು. ಸ್ವಾಮಿಗಳಿಗೆ ಮೊದಲನೇ ನಮಸ್ಕಾರ. ಮೊದಲಿಗೆ ನಿಮಗೂ ನಮ್ಮ ಶ್ರೀಮಠಕ್ಕೂ ಹೇಗೆ ಒಡನಾಟ ಪ್ರಾರಂಭ ಆಗಿದ್ದು, ಅಥವಾ ನಮ್ಮ GS ಸ್ವಾಮಿಗಳನ್ನ ನೀವು ಹೇಗೆ ಮೊದಲು ಯಾವಾಗ ಭೇಟಿಯಾದ್ರಿ, ದಯವಿಟ್ಟು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ. ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜೀಯರ್ ಚರಣಾರವಿಂದಗಳಿಗೆ ನಮಃ. ನಾನು ಒಂದೆರಡು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಗಣಿತದ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. 2017ನೇ ಇಸ್ವಿ ಅನ್ನೋದು ನಂತರ ಎಷ್ಟೋ ಜನಕ್ಕೆ ಅದೊಂದು ತುಂಬ ಅನುಗ್ರಹ ಆದಂತಹ ವರ್ಷ ಅಂತ ನನ್ನ ಭಾವನೆ. ಭಗವದ್ ರಾಮಾನುಜರ 1000 ವರ್ಷದ ಆ ಒಂದು ಅಮೋಘವಾದಂತಹ ಉತ್ಸವ ಏನಿತ್ತು, ಅದರಲ್ಲಿ ನಾನು ಮೊದಲು ಸ್ವಾಮಿಗಳನ್ನು ನೋಡಿದ್ದು. ಅಂಥ ಆಕರ್ಷಣೆ ಯಾರಿಗೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ನಮ್ಮ ಶ್ರೀಮಠದ ಭಕ್ತರೊಬ್ಬರು ಸ್ವಾಮಿಗಳ ಹತ್ರ ಕರ್ಕೊಂಡು ಬಂದು ಪರಿಚಯ ಮಾಡಿಸಿ, ಅವರ ಅನುಗ್ರಹದಿಂದ ಒಂದು ಚಿಕ್ಕದಾಗಿ ರಾಮಾನುಜ ನುಡಿ ನಮ್ಮ ಪತ್ರಿಕೆ ಏನಿದೆ ಅದರಲ್ಲಿ ಒಂದು ಚಿಕ್ಕದಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ನಾನು ಇದಕ್ಕೆ ಮುಂಚೆ 2016ರಲ್ಲಿ MA ಸಂಗೀತ ಮುಗಿಸಿದ್ದೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅದು ಯಾವಾಗಲೂ ಕುತೂಹಲ ಇತ್ತು, ಅದರಲ್ಲಿ ಅಧ್ಯಯನ ಮಾಡಬೇಕು ಏನಾದರೂ ಅಂಥೇಳಿ. ಆವಾಗ 2018ರಲ್ಲಿ ಫ್ಲಾರಿಡಾದಲ್ಲಿ ಇದು ಯೂನಿವರ್ಸಿಟಿ ಇದೆ, ಶ್ರೀವಿದ್ಯಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಫಾರ್ ವೇದಿಕ್ ಸೈನ್ಸ್ ಅಂತ ಇಂಡಿಯನ್ ಸೆಂಟರು ಇದೆ. ಅಲ್ಲಿ ನಾನು ನೋಂದಣಿ ಮಾಡಿಕೊಂಡೆ. ಸಬ್ಜೆಕ್ಟ್ ಬಂದು ಸಂಗೀತಶಾಸ್ತ್ರ ಗ್ರಂಥಾನುಸಂಧಾನ ಅಂತ ಹೇಳಿ. ಆಮೇಲೆ ಹೀಗೆ ಸ್ವಾಮಿಗಳ ಹತ್ರ ಬರ್ತಾ ಬರ್ತಾ ಇನ್ನೂ ಅದರಲ್ಲಿ ಹೆಚ್ಚಿನ ಉತ್ಸುಕತೆ ಬಂತು ನನಗೆ, ಅಧ್ಯಯನ ಮಾಡಬೇಕು ಅನ್ನೋದು. ಸಂಗೀತ ಅಂದರೆ ಹೌದು. ಹಾಗಾಗಿ ಅದನ್ನೆಲ್ಲ ಇನ್ನೂ ಮುಂದುವರಿಸ್ತಾ ಹೀಗೇ ಸ್ವಾಮಿಗಳ ಅನುಗ್ರಹದಿಂದ. ಆಮೇಲೆ ಹೋದ ವರ್ಷ ಸ್ವಾಮಿಗಳು ನಾವು ನಮ್ಮ ಆಳ್ವಾರು ಏನು ಪಾಶುರಗಳಿದೆ ಅದನ್ನೆಲ್ಲ ಸಂಗೀತಮಯವಾಗಿ ಹಾಡಬೇಕು ಅಂತಲೇ ಅವ್ರು ಮಾಡಿರೋದು. ಆಗಿನ ಕಾಲದಲ್ಲಿ ಇದ್ದಂತಹ ರಾಗಗಳು ಈಗ ಅದಕ್ಕೆ ನಾವು ಬೇರೆ ಅಳವಡಿಸಿದ್ದೀವಿ, ಸಮಾನಾಂತರ ರಾಗಗಳು ಅಂತ ಏನು ಕರಿತೀವಿ. ಅದನ್ನು ಭಗವದ್ಧ್ಯಾನ ಸಂಗೀತೋಪನ್ಯಾಸ ಅಂತ ಹೇಳಿ ಒಂದು ಕಾರ್ಯಕ್ರಮ ಶುರು ಮಾಡಿಕೊಟ್ರು ಸ್ವಾಮಿಗಳು. ಅದರಲ್ಲಿ ಉಪನ್ಯಾಸನೂ ಇರಬೇಕು, ಸಂಗೀತನೂ ಇರಬೇಕು ಅಂತ ಹೇಳಿ. ಹಾಗಾಗಿ ಇದು ಮುಂದುವರ್ಕೊಂಡು ಹೋಗಿದೆ. ಅದಲ್ಲದೆ ನಮ್ಮ ಕಾರಂಜಿ ರಾಮಾಂಜನೇಯನ ದೇವಸ್ಥಾನದ ಅನುಗ್ರಹನೂ ಏನೋ ಇಷ್ಟರ ಮಟ್ಟಿಗೆ ಕರ್ಕೊಂಡು ಬಂದಿದೆ ಅಂತ ನನ್ನ ಭಾವನೆ. ತುಂಬ ಸಂತೋಷ. ನಿಮ್ಮ ಉಪನ್ಯಾಸಗಳು ನಮ್ಮ ಮಠದ ಫೇಸ್ಬುಕ್ ಧನ್ಯವಾದಗಳು. ಎಲ್ಲ ಸ್ವಾಮಿಗಳ ಕೃಪೆ. ಹೌದು, ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಆಳ್ವಾರರ ಬಗ್ಗೆ, ಆಚಾರ್ಯರ ಬಗ್ಗೆ ನೀವು ಕಥೆ ರೂಪದಲ್ಲಿ ಜೊತೆಗೆ ಸಂಗೀತ ಅಳವಡಿಸಿ ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಆಳ್ವಾರುಗಳು ಭಕ್ತಿ ಭಾವದಲ್ಲಿ ಅದನ್ನು ಹರಿಸಿದ್ರು ಪಾಶುರಗಳನ್ನು. ಆದರೆ ಈಗಿನ ಕಾಲಕ್ಕೆ ನಾವು ಅದು ಹರಿಕತೆ ರೂಪದಲ್ಲಿ ತೊಗೊಂಡು ಹೋದರೆ ನಮಗೆ ಸಾಕಷ್ಟು ಸಮಯನೂ ಇಲ್ಲ ಕೇಳೋರಿಗೆ. ಯಾಕೆಂದರೆ ಲೌಕಿಕದಲ್ಲಿ ಸಾಕಷ್ಟು ಎಂಗೇಜ್ಮೆಂಟ್ಗಳಿರೋದ್ರಿಂದ ಚೊಕ್ಕದಾಗಿ ನಾವು ಅದನ್ನು ಸ್ವಲ್ಪ ಸಂಗೀತಕ್ಕೆ ಅಳವಡಿಸಿ ಹೇಳಿದಾಗ ಇನ್ನೂ ಮನಮುಟ್ಟುವ ಹಾಗಾಗತ್ತೆ ಅನ್ನೋದು ಸ್ವಾಮಿಗಳ ಒಂದು ಅವರ ಅನುಗ್ರಹ. ಹೌದು, ಪ್ರೇರಣೆ, ಅವ್ರ ಕಾನ್ಸೆಪ್ಟ್, ಮಾರ್ಗದರ್ಶನ ಅವ್ರದ್ದೇ. ಯಾವಾಗಲೂ ಅವ್ರಿಗೆ ಸಂಗೀತದ ಬಗ್ಗೆ ವಿಶೇಷವಾದ ಒಲವು ಇರೋದ್ರಿಂದ ನಿಜ ಆ ನಿಟ್ಟಿನಲ್ಲಿ ಅವ್ರು ತುಂಬಾನೇ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾನೆ ಇದ್ದಾರೆ. ಹೌದು. ಮುಂದಿನ ಪ್ರಶ್ನೆಯಲ್ಲಿ ನೀವು ಕೇಳಿದಾಗ ಅದನ್ನು ಹೇಳ್ತೀವಿ, ಸ್ವಾಮಿಗಳು ಹೆಂಗೆ ಸಂಗೀತಕ್ಕೆ ಇದು ಮಾಡ್ತಿದ್ದಾರೆ. ನೀವು ಯಾವ ವಿಷಯವಾಗಿ ಈಗ ಸಂಶೋಧನೆ ಮಾಡಿರೋದು, ನಿಮ್ಮ ಯಾವ ವಿಷಯಕ್ಕೆ ನಿಮಗೆ ಈ ಡಾಕ್ಟರೇಟ್ ಪದವಿ ಪಡೆದಿದ್ದೀರಾ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಇದು ನಂಗೆ ಯಾವಾಗಲೂ ಒಂದು ಕುತೂಹಲ ಇರ್ತಾ ಇತ್ತು. ಈ ವಿಭಜನೆ ಅಂತ ಏನಾಗಿದೆ ನಮ್ಮ ಭಾರತೀಯ ಸಂಗೀತದಲ್ಲಿ, ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ. ಆ ಉತ್ತರಾದಿ ಸಂಗೀತದಲ್ಲಿ ತುಂಬಾ ಬೇರೆ ಬೇರೆ ಪರ್ಷಿಯನ್ ರಾಗಗಳ ಇನ್ಫ್ಲೂಯೆನ್ಸ್ ತುಂಬ ಇದೆ. ಆದರೆ ದಕ್ಷಿಣಾದಿ ಸಂಗೀತದಲ್ಲಿ ನಾವು ಇನ್ನೂ ಆ ಒಂದು ಶಾಸ್ತ್ರೀಯತೆಯನ್ನು ಉಳಿಸ್ಕೊಂಡಿದ್ದೀವಿ. ಅಷ್ಟೆಲ್ಲ ಯುದ್ಧ ಆಗಿ ಅಷ್ಟೆಲ್ಲ ನಮಗೆ ದಾಳಿ ಆಕ್ರಮಣ ನಡೆದರೂ ಸಹ ಅದು ಹೆಂಗೆ ಅಂತ ನಾನು ಯೋಚನೆ ಮಾಡಿದಾಗ, ಈ PhD ಥೀಸಿಸ್ ಬರೆಯೋದಕ್ಕಿಂತ ಮುಂಚೆನೇ ಇದೇ ಒಂದು ಸಬ್ಜೆಕ್ಟಲ್ಲೇ ಮಾಡಬೇಕು ಅಂತ ನಂಗೆ ಅನಿಸಿತ್ತು. ಹಾಗಾಗಿ ಮುಂದಿನ ಪ್ರಶ್ನೆ ಅದೇ ಆಗಿತ್ತು, ಯಾಕೆ ನೀವು ಇದೇ ವಿಷಯ ಆಯ್ಕೆ ಮಾಡ್ಕೊಂಡ್ರಿ, ಏನು ಅದಕ್ಕೆ ನನಗೆ ಕಾರಣ ಅಂತ ನೋಡಿದಾಗ ರಾಜರುಗಳು ಅಂತ ಕಾಣಿಸ್ತು. ಅವ್ರು ಅಷ್ಟೆಲ್ಲ ಯುದ್ಧಗಳಿಗೆ ಹೋಗ್ತಾ ಇದ್ದರೂ ಸಹ
ಹೆಂಗೆ ಸಂಗೀತಕ್ಕೆ ಆಗಲಿ ಅಥವಾ ಇನ್ ಜನರಲ್ ಕಲೆಗೆ ಆಗಲಿ ಅವರು ಎಷ್ಟು ಒಂದು ಪ್ರೋತ್ಸಾಹನ ಕೊಟ್ಟರು ಅಂತ ನಾವು ನೋಡಿದಾಗ, ಇಡೀ ದಕ್ಷಿಣ ಭಾರತ ಅಂದರೆ ಆಗಿನ ಕಾಲಕ್ಕೆ ಅದು ದಕ್ಷಿಣ ಭಾರತ, ಇವಾಗ ನಾವು ಬೇರೆ ಬೇರೆ ಭಾಷಾ ಅದನ್ನು ಡೆಕ್ಕನ್ ಪ್ಲ್ಯಾಟ್ಯೂ ಅಂತ ಏನು ಕರೀತಾ ಇದ್ರು ಇತಿಹಾಸಕಾರರು, ಅಲ್ಲಿ ಜಾಸ್ತಿ ಅದಕ್ಕೆ ಪ್ರಶಂಸೆ ನೀಡಿರೋರು ನಮ್ಮ ವಿಜಯನಗರದ ಅರಸರೇನೆ. 14ನೇ ಶತಮಾನದಿಂದ ಅವರನ್ನು ನಾವು ನೋಡಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಅವ್ರದ್ದೇ ಆಳ್ವಿಕೆ ಇತ್ತು. ಆವಾಗ ಅಷ್ಟೆಲ್ಲ ಯುದ್ಧಗಳ ಮಧ್ಯೆ ಅವರು ಈ ಕರ್ನಾಟಕ ಶಾಸ್ತ್ರೀಯಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಬೇರೆ ಬೇರೆ ವಿದ್ವಾಂಸರ ಕೈಲಿ ರಚನೆ ಮಾಡಿದ್ದಾರೆ. ಕೆಲವೊಂದನ್ನಂತೂ ಅವರೇ ರಚನೆ ಮಾಡಿದ್ದಾರೆ ರಾಜರುಗಳು. ವೆಂಕಟಮಕ್ಕಿಗಳು ಅದೇ ವಿಜಯನಗರ ಹೌದು ಹೌದು ಸಂಸ್ಥಾನ ಅಂದರೆ ಈ ತಾಳಿಕೋಟ ಯುದ್ಧದ ನಂತರ ಅದು ವಿಜಯನಗರ ಸಂಸ್ಥಾನ ಇರಲಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಅವ್ರ ಕಾಲದಲ್ಲೇ ನಾಯಕರು ಅಂತ ಏನಿದ್ರು ಅವರನ್ನು ತಂಜಾವೂರಿಗೆ ಕಳಿಸಿದ್ರು. ಸೊ ಹಾಗಾಗಿ ಅದೆಲ್ಲ ಅಧಿಕಾರ ಮುಂದೆ ಹೋಗಿ ಹೋಗಿ ಅವರು ವೆಂಕಟಮಕ್ಕಿ ಬಂದು ಗೋವಿಂದ ದೀಕ್ಷಿತರ ಪರಂಪರೆಯಲ್ಲಿ ಬರ್ತಾರೆ. ಇದನ್ನೆಲ್ಲ ಅಧ್ಯಯನ ಮಾಡೋಕ್ಕೆ ಹೋದಾಗ ಎಷ್ಟು ದೊಡ್ಡ ಸಂಸ್ಕೃತಿ ನಮ್ಮದು. ಹೌದು, ಮೊದಲನೇ ಸಂಗೀತ ಶಾಸ್ತ್ರ ಗ್ರಂಥ ಅಂತ ಬರೆದವರೇ ಸಂಗೀತ ಸಮಯ ಸಾರ ಅವರು ಬರೆದಿರೋರು. ಅದನ್ನು ವಿಜಯನಗರ ಮ್ಯೂಸಿಕಲಾಜಿಕಲ್ ನಾನೆಟ್ಸ್ ಅಂದರೆ ಸಂಗೀತ ಶಾಸ್ತ್ರ ನವರತ್ನ ಮಣಿಗಳು ಅಂತ ಹೇಳಿ ಕರೆದಿದ್ದಾರೆ. ಅದರಲ್ಲಿ ಭಂಡಾರು ವಿಠಲೇಶ್ವರ, ಭಂಡಾರು ಲಕ್ಷ್ಮೀನಾರಾಯಣ ಅವರು ಶ್ರೀವೈಷ್ಣವ ಸಂಪ್ರದಾಯದವರು ಸಹ. ಏಕೆಂದರೆ ವಿಜಯನಗರ ಸಂಸ್ಥಾನದಲ್ಲಿ ಅವರು ಎಲ್ಲ ಮತಗಳಿಗೂ ಪ್ರೋತ್ಸಾಹ ಕೊಡ್ತಾಯಿದ್ರು. ಹಾಗಾಗಿ ಆ ಗ್ರಂಥಗಳನ್ನೆಲ್ಲ ಮಾಡಿದಾಗ ಅದು ಹೌದು ಹೌದು ಆ ಸಂಗೀತ ಶಾಸ್ತ್ರ ನವಮಣಿಗಳು. ಅಲ್ಲಿಂದ ಮುಂದಕ್ಕೆ ಇದು ಮೊದಲು ತೊಗೊಂಡಾಗ ನಾನೇನು ಅಂದ್ಕೊಂಡೆ, ಈ ತುಂಗಭದ್ರಾ ನದಿ ಹೆಂಗೆ ಹರಿಯತ್ತೋ ಆ ಒಂದು ನಿಟ್ಟಿನಲ್ಲಿ ಹೋಗೋಣ ಅಂತ ನೋಡಿದಾಗ, ಆಮೇಲೆ ಅಲ್ಲಿ ತೆಲುಗು ಪ್ರಾಂತ್ಯ ಬರುತ್ತೆ, ಅಲ್ಲೊಂದಷ್ಟು ಗ್ರಂಥಗಳು ಸಿಗುತ್ತೆ. ಆಮೇಲೆ ತಮಿಳ್ನಾಡಿಗೆ ಬಂದಾಗ ಅದು ಎರಡು ಭಾಗವಾಗಿ ತೊಗೊಂಡಿದ್ದೀನಿ. ಒಂದು ನಾಯಕರ ಆಳ್ವಿಕೆ, ಇನ್ನೊಂದು ಮರಾಠರ ಆಳ್ವಿಕೆ. ಮರಾಠರ ಆಳ್ವಿಕೆಯನ್ನಲ್ಲಂತೂ ಅವರು ತುಂಬ ಗ್ರಂಥಗಳನ್ನು ಬರೆಸಿದ್ದಾರೆ ರಾಜರು, ಸ್ವಯಂ ಅವರೇ ಸಹ ಬರೆದಿದ್ದಾರೆ. ಆಮೇಲೆ ಮಲಯಾಳ ಪ್ರಾಂತ್ಯ, ಮಲಯಾಳ ಭಾಷೆ ಮಾತಾಡೋರ ಪ್ರಾಂತ್ಯ ಏನಿದೆ ಅಲ್ಲೂ ಸಹ ವಿಜಯನಗರ ಅರಸರು ಆಳ್ವಿಕೆ ನಡೆಸಿದ್ರು ಅನ್ನೋದು ನಮಗೆ ತಿಳಿಬರುತ್ತೆ. ತಂಜಾವೂರು ರಾಜವಂಶಸ್ಥರದ್ದು ಹೌದು ಹೌದು ಹೌದು. ಒಟ್ಟು ಈ ಒಂದು ಅಧ್ಯಯನದಲ್ಲಿ ಒಂದು 37 ಗ್ರಂಥಗಳನ್ನು ಮಾಡಿದ್ದೀನಿ. ನನ್ನ ಭಾಷಾ ಮಿತಿಯಿಂದಾಗಿ ಮಲಯಾಳದ ನಾವು ಓದೋಕ್ಕಾಗಲಿಲ್ಲ. ಹಾಗಾಗಿ ಮಿಕ್ಕಿದ ಭಾಷೆಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ ಇದಿಷ್ಟನ್ನು ಅಧ್ಯಯನ ಮಾಡೋದಕ್ಕೆ ಅನುಗ್ರಹ ಆಗಿದೆ. ಆಮೇಲೆ ನಮ್ಮ ಮೈಸೂರು ಮಹಾರಾಜರು, ಅದು ನಾವು ಹೇಳೋದೇ ಬೇಡ, ಅವ್ರದ್ದೇ ಎಷ್ಟು ದೊಡ್ಡ ಕೊಡುಗೆ ಇವತ್ತೆಲ್ಲ. ಆ್ಯಂಡ್ ಅದನ್ನು ನೋಡಿದಾಗ ನನಗೆ ಇವಾಗ ಏನು ಅನಿಸುತ್ತೆ, ಮೈ ರೋಮಾಂಚನ ಆಗತ್ತೆ ಅಂತ ಹೇಳಿದ್ರೆ, ಈಗಿನ ಕಾಲಕ್ಕೆ ಈ ಥರ ಒಂದು ರಾಜಮನೆತನಗಳು ಇಲ್ಲದೆ ಹೋದರೂ ಸಹ ನಮ್ಮ ಪರಮ ಪೂಜ್ಯ ಶ್ರೀಗಳು ಸಂಗೀತಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರತಿ ಶುಕ್ರವಾರದ ಕಾರ್ಯಕ್ರಮ ಆಗಲಿ. ಹಾಗಾಗಿ ನನಗನ್ಸೋದು ಈಗಿನ ಕಾಲಕ್ಕೆ ಕಲಾವಿದರಿಗೆ, ಸಂಗೀತ ಕಲಾವಿದರಿಗೆ ಎಸ್ಪೆಷಲಿ ನಮ್ಮ ಮಠನೇ ಅದು ರಾಯಲ್ ಸೀಟ್ ಆಫ್ ಮ್ಯೂಸಿಕ್ ಅಂತ ಕರೆಯೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಅನ್ಸುತ್ತೆ. ಹೌದು ಸ್ವಾಮಿಗಳೇ, ಬರೀ ಏಕಾಂತ ಸೇವೆ ಅಲ್ಲ, ನಮ್ಮ ಮಠದಲ್ಲಿ ವರ್ಷ ಪೂರ್ತಿ ನಡೆಯುತ್ತೆ. ನಿಜ. ಧನುರ್ಮಾಸ ಉತ್ಸವ, ಕೃಷ್ಣ ಜಯಂತಿ, ನರಸಿಂಹ ಜಯಂತಿ, ವೈಕುಂಠ ಏಕಾದಶಿ, ಸ್ವಾತಿ ನಕ್ಷತ್ರದಲ್ಲಿ ಪ್ರತಿ ಸ್ವಾತಿ ನಕ್ಷತ್ರಕ್ಕೆ ಸಂಗೀತ ನಡೀತಾ ಇತ್ತು. ನಿಜ ನಿಜ. ಆಮೇಲೆ ಇದು ವೈಕುಂಠ ಏಕಾದಶಿ ಅಲ್ಲದೆ ಮಾರ್ಗಳಿ ಸಂಗೀತೋತ್ಸವ ನಡೆಯುತ್ತೆ, ರಾಮನವಮಿಲಿ ಸಂಗೀತ ನಡೆಯುತ್ತೆ. ಪ್ರತಿ ಹಬ್ಬಕ್ಕೂ ಸಂಗೀತ. ಹೌದು, ಅದೇ ರಾಯಲ್ ಸೀಟ್ ಆಫ್ ಮ್ಯೂಸಿಕ್, ರಾಯಲ್ ಮಠ್ ಆಫ್ ಮ್ಯೂಸಿಕ್ ಅಂತ ನಾವು ನಮ್ಮ ಮಠಕ್ಕೆ, ಹೌದು, ಸಂಗೀತಕ್ಕೆ ಪೂರ್ತಿ ಆಧಾರ ತಾಯಿ ತರ ನಮ್ಮ ಸ್ವಾಮಿಗಳು. ಅದೊಂದೇ ಅಲ್ಲ, ಅದು ಅಫಿಷಿಯಲ್ ಪ್ರೋಗ್ರಾಮ್ಸ್ ಆದರೆ ಅನ್ಅಫಿಷಿಯಲ್ಲು ಬರೋ ಕಲಾವಿದ್ರು ಏನಿದ್ದಾರೆ ಅಲ್ಲೇ ಅವರ ಸಮ್ಮುಖದಲ್ಲೇ ಸಂಗೀತ ಸಮರ್ಪಣೆ ಮಾಡೋದು ಏನಿದೆ. ಹಾಗಾಗಿ ಈ ಒಂದು ಅಧ್ಯಯನ ಮಾಡಿದಕ್ಕೂ ನನಗಿವಾಗ ತುಂಬ ತೃಪ್ತಿ ಇದೆ. ಹೌದು ಹೌದು, ರಾಜಪೋಷಣೆ ಅನ್ನೋದು ಅಷ್ಟರ ಮಟ್ಟಿಗೆ ಸಿಗ್ತಾ ಇದೆ. ಇದು ಮುಗಿಯೋ ಹೊತ್ತಿಗೆ ಏನಾಯಿತು, ಒಂದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಈಗೀಗಂತೂ ತುಂಬ ಫೆಲೋಶಿಪ್ಪು, ಸ್ಕಾಲರ್ಶಿಪ್ಸ್ ಕೊಡ್ತಾ ಇದೆ. ಅದರಲ್ಲಿ CCRT ಅಂತ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರಿಂದ ಏನಿದೆ ಅವರು ಕರೆದಿದ್ರು ಫೆಲೋಶಿಪ್ಗೆ. ಅದಕ್ಕೆ ಅಪ್ಲೈ ಮಾಡಿದಾಗ ಮ್ಯೂಸಿಕಲ್ ಟ್ರಾವೆಲಾಗ್ ಇನ್ ಅರಯ್ಯರ್ ಸೇವೆ ಅಂತ ಹೇಳಿ ಒಂದು ವಿಷಯದಲ್ಲಿ ಹಾಕಿದೆ. ಅದು ಇವಾಗ ಫೆಲೋಶಿಪ್ ಸಿಕ್ಕಿದೆ. ಒಂದು ಕಾಲು ವರ್ಷದಿಂದ ಅದನ್ನು ಹೌದು ಹೌದು, ತುಂಬ ಮುಖ್ಯವಾಗಿ ಆ ಸಂಗೀತದ ಪಯಣ ಏನಿದೆ ಅರಯ್ಯರ್ ಸೇವೆನಲ್ಲಿ, ಅದರಲ್ಲೂ ವಿಶೇಷವಾಗಿ ಆವಾಗ ಆಳ್ವಾರ್ಗಳು ಏನು ಹೇಳಿದ್ರು, ಗ್ರಂಥಗಳು, ರಾಗಗಳು, ಅದೇ ರಾಗಗಳು ಈಗಲೂ ಹಾಡ್ತಾ ಇದೀವ ಇಲ್ವಾ ಅನ್ನೋದು ಆ ಅಧ್ಯಯನ ತುಂಬ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಶ್ರೀರಂಗಂನಲ್ಲ? ಹೌದು, ಶ್ರೀರಂಗಮಲ್ಲೇ ಶುರುವಾಗಿದ್ದು. ನಮ್ಮ ಮಠದಲ್ಲೂ, ನಮ್ಮ ಯತಿರಾಜ ಮಠದ ಹಿರಿಯರ
ಪೂರ್ವಿಕರು ಆಚಾರ್ಯರುಗಳು ಇಲ್ಲಿ ಮಾಡಿ ನಮ್ಮ ಜೀಯರ್ ಸ್ವಾಮಿಗಳು ಹಿಂದಿನ ಪೀಠಾಧಿಪತಿಗಳು ಅಲ್ಲಿ ಹೋಗಿ ಕಲ್ತ್ಕೊಂಡು ಬಂದು ವೀಣೆನ ನಿಂತ್ಕೊಂಡು ನುಡಿಸ್ತಾ ಇದ್ರು ಅಂತ ಹೇಳಿ. ಹೌದು ಹೌದು, ಮಠದ ಪೂರ್ವಾಚಾರ್ಯರು ಇಲ್ಲಿ ನಮ್ಮ ತಿರುನಾರಾಯಣಪುರದಲ್ಲೂ ಸಹ ಅದು ಕಂಟಿನ್ಯೂ ಆಗಿದೆ. ಅಂದರೆ ಸ್ವಾಮಿಗಳು ಹೇಳೋ ಹಾಗೆ ಎಲ್ಲರೂ ಎಲ್ಲ ಮುಖೇನ ಭಗವಂತನ ಸೇರಕ್ಕಾಗದೇ ಇದ್ರು ಸುಲಭವಾದ ಮಾಧ್ಯಮ ಸಂಗೀತ ಅನ್ನೋದು ಸ್ವಾಮಿಗಳು ಹೇಳ್ತಾ ಇರ್ತಾರೆ. ರಾಮಾನುಜಾಚಾರ್ಯರೇ ಆ ಕಾಲದಲ್ಲಿ ಸಂಗೀತ ಪ್ರೋತ್ಸಾಹ ಕೊಟ್ಟರು. ನಿಜ, ಹೌದು. ಅವರು ಇದು ಅಭಿವೃದ್ಧಿಗೆ, ಆಮೇಲೆ ಆಯಾ ಒಂದು ಕಲೆಗೆ ಯಾರಿದ್ದಾರೆ ಅವ್ರಿಗೆ ಅಭಿನಯ, ಸಂಗೀತ ಎಲ್ಲದಕ್ಕೂ ಆ ಕಾಲದ ಅದನ್ನೇ ನಮ್ಮ ಮುಂದುವರಿಸ್ಕೊಂಡು ಬರ್ತಾರೆ. ಚಾಚೂತ ಅದೇ ಒಂದು ಸಿಂಗಲ್ ವರ್ಡಲ್ಲಿ ಹೇಳೋದಕ್ಕಾಗದೆ ಹೋದ್ರು ತಿಳಿದ ಮಾತಲ್ಲಿ ಹೇಳಬೇಕು ಅಂದರೆ ರಾಯಲ್ ಮಟ್ ಆಫ್ ಮ್ಯೂಸಿಕ್ ಅನ್ನೋದು ನಮ್ಮ ಸ್ವಾಮಿಗಳಿಗೆ ಅಂತ. ನಿಮ್ಮ ಥೀಸಿಸ್ ಹೆಸರು ಏನಂತ? ಸಂಗೀತ ಶಾಸ್ತ್ರ ಗ್ರಂಥಾನುಸಂಧಾನ ಅಂತ. ಆದರೆ ಇದರಲ್ಲಿ ಪ್ಯಾರಲಲ್ ಸ್ಟಡಿ ಮಾಡಿದ್ದೀನಿ. ರಾಜರು ಹೆಂಗೆ ಪೋಷಣೆ ಮಾಡಿದ್ರು ಆ ಗ್ರಂಥಗಳಲ್ಲಿ ಏನು ಬಂದಿದೆ ಅಂತ. ಗ್ರಂಥಗಳನ್ನು ಇನ್ ಡೀಟೈಲಾಗಿ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಗ್ರಂಥಗಳಿರೋದ್ರಿಂದ. ಹಾಗಾಗಿ ಆ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಇವಾಗ 3 ಆಯಾಮ ನಾವು ತಗೊಂಡ್ರೆ ಒಂದು ರಾಗ, ಇನ್ನೊಂದು ತಾಳ, ವಾದ್ಯ, ಇದು 3ಕಷ್ಟೇ ಸೀಮಿತವಾಗಿ ಇಟ್ಕೊಂಡಿದ್ದೀನಿ. ಸಂಕ್ಷಿಪ್ತವಾಗಿ ಪ್ರತಿ ಒಂದು ವಿಚಾರದಲ್ಲೂ ಹೌದು ಹೌದು. ಇವಾಗ ವಿಜಯನಗರ ಸಂಗೀತ ಶಾಸ್ತ್ರ ನವಮಣಿಗಳು ಅಂತ ಏನು ಕರೆದಿದ್ದಾರೆ ನಮ್ಮ ಹಿಂದಿನ ಸಂಗೀತಗಾರರು, ಅದರಲ್ಲಿ ಒಂದೊಂದು ಗ್ರಂಥದಲ್ಲೂ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಡಿಸ್ಟಾರ್ಷನ್ ಆಫ್ ಹಿಸ್ಟ್ರಿ ತುಂಬ ಆಗಿದೆ ನಮ್ಮಲ್ಲಿ. ಹಾಗಾಗಿ ಅದನ್ನೆಲ್ಲ ಸರಿ ಜೋಡಿಸ್ಬೇಕಾದಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಸಂಗೀತಗಾರರು, ಕಲಾವಿದರು, ಅವರು ಇವರು ಅಂತಲೇ ಅಲ್ಲ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈಗ ಜ್ಞಾನ ಭಾರತ ಮಿಷನ್ ಅಂತ ಒಂದು ಹೇಳಿದ್ದಾರೆ. ನಮ್ಮ ಮನೆಗಳಲ್ಲಿ, ಮಠಗಳಲ್ಲಿ ಎಲ್ಲೇ ಆಗಲಿ ಏನೇನು ತಾಳೆಗರಿ ಪತ್ರಗಳು ಅಥವಾ ಮ್ಯಾನುಸ್ಕ್ರಿಪ್ಟ್ಸ್ ಇದೆ ಅದನ್ನು ನಾವು ಸ್ಕ್ಯಾನ್ ಮಾಡಿ ನಮ್ಮ ಆ್ಯಪ್, ಗೌರ್ಮೆಂಟ್ ಆ್ಯಪ್ ಏನಿದೆ ಅದರಲ್ಲಿ ಹಾಕಿದ್ರೆ ಮುಂದಕ್ಕೆ ಈ ಥರ ಅಧ್ಯಯನ ಮಾಡೋರಿಗೆ ತುಂಬ ಅನುಕೂಲ ಆಗತ್ತೆ ಅನ್ನೋದು ಈ ವಾಹಿನಿ ಮೂಲಕ ಒಂದು ಸಂದೇಶ. ನಮ್ಮ ವಾಹಿನಿಯಲ್ಲಿ ವೀಕ್ಷಿಸೋ ಎಲ್ಲ ವೀಕ್ಷಕರಿಗೂ ಇದು ಜ್ಞಾನ ಭಾರತಂ ಅಂತ ಒಂದು ಆ್ಯಪ್ ಇದೆ. ಅದನ್ನು ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರೋದನ್ನು ಬರೀ ಫೋಟೋ ತೆಗೆದು ಕಳಿಸಿದ್ರೆ ಸಾಕು. ಮೂಲ ಪ್ರತಿ ಏನು ಬೇಕಾಗಿಲ್ಲ, ನೀವೇ ಇಟ್ಕೊಳ್ಳಿ. ಆ ಕಾಪಿ ಕೊಟ್ಟರೆ ಅವರು ಒಂದು ದೊಡ್ಡ ರೆಪರ್ಟುವಾರ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅದಿರತ್ತೆ. ಈಗ ಉದಾಹರಣೆಗೆ ಮೊನ್ನೆ ಯಾರೋ ನಂಗೆ ಹೇಳ್ತಾ ಇದ್ರು, ಸುಂದರಕಾಂಡದಲ್ಲಿ ಬರುವಂತಹ ಗಿಡ ಮರಗಳ ಬಗ್ಗೆ ಸಂಶೋಧನೆ ಅಂತ. ಅದು ಎಷ್ಟಿದೆ, ಆ ಗಿಡಗಳು ಇವತ್ತು ಇದೆಯಾ ಇಲ್ವಾ, ಅದರ ಅಥವಾ ಆ ಗಿಡಗಳಲ್ಲಿರುವಂತಹ ಔಷಧೀಯ ಗುಣಗಳು ಎಷ್ಟು ಮುಂದಿನ ಪೀಳಿಗೆಗಿದೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆಲ್ಲ ಬೇಕಾದಷ್ಟು ಅಡಕ ಆಗಿರೋದ್ರಿಂದ ನಾವು ಸಂಶೋಧನೆ ಮಾಡಿದಾಗ ಇದೆಲ್ಲ ತುಂಬ ಅನುಕೂಲ ಆಗುತ್ತೆ. ಇದಕ್ಕೆ ಯಾರು ಮಾರ್ಗದರ್ಶನ ನೀಡಿದವರು? ನನ್ನ ದರ್ಶಕರು ಬಂದು ಡಾಕ್ಟರ್ MV ಅರ್ಚನಾ ಅಂತ ಹೇಳಿ, ಅವರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರೋ ವೈಸ್ ಚಾನ್ಸಲರ್ ಆಗಿದ್ದಾರೆ. ಹಾಗೆಯೇ ಡಾಕ್ಟರ್ SR ನರಸಿಂಹಮೂರ್ತಿ ಅಂತ ಹೇಳಿ ನಮ್ಮ ಚಾನ್ಸಲರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಈ ಯೂನಿವರ್ಸಿಟಿನಲ್ಲಿ ಬಂದು ವೇದ, ಆಗಮ, ಸಂಗೀತ, ನೃತ್ಯ ಮತ್ತು ಜ್ಯೋತಿಷ ಈ ಎಷ್ಟರಲ್ಲೂ ಡಿಪ್ಲೊಮಾ, BA, MA, PhD ಪ್ರೋಗ್ರಾಮ್ಸ್ ಇದೆ. ಯೋಗದಲ್ಲೂ ಸಹ ಇದೆ. ಶಾಸ್ತ್ರೀಯವಾಗಿ ವಿದ್ಯೆಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದು ನಮ್ಮ ಒಂದು ವಿಶ್ವವಿದ್ಯಾಲಯದ ಮೂಲ ಉದ್ದೇಶ ಆಗಿದೆ. ನೀವು PhD ಡಾಕ್ಟರೇಟ್ ಪದವಿ ಪಡೆದಿರ ಅಂದರೆ ಸಂಗೀತದಲ್ಲಿ ನಿಮ್ಗೆ ಸಾಕಷ್ಟು ತರಬೇತಿ ಅನುಭವಗಳಿದೆ. ನಿಮ್ಮ ಗುರುಗಳು ಯಾರು ಅಥವಾ ಹೇಗೆ ನೀವು ಸಂಗೀತ ಕಲ್ತಿದ್ದು? ಅಮ್ಮ ನನಗೆ 3 ವರ್ಷ ಇದ್ದಾಗಲೇ ಸಂಗೀತಕ್ಕೆ ಕಳಿಸಿದ್ರು ಮನೆ ಹತ್ರ. ಆವಾಗೆಲ್ಲ ಇಷ್ಟೊಂದು ವೇದಿಕೆಗಳೆಲ್ಲ ಏನೂ ಇರಲಿಲ್ಲ, ತುಂಬ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಯಾರೂ ಇರಲಿಲ್ಲ. ಹಾಗಾಗಿ ಮನೆ ಹತ್ರ ಸಂಗೀತ ಕಲಿಸಲೇಬೇಕು ಅಂತ 3 ವರ್ಷಕ್ಕೆ ಸಂಗೀತಕ್ಕೆ ಸೇರಿಸಿದ್ರು. ಆಮೇಲೆ ಹೀಗೆ ಮುಂದುವರಿಸ್ಕೊಂಡು ಮೊದಲು ನಾನು ಸಂಗೀತ ಕಲ್ತಿದ್ದು ಲಲಿತ ವಿದ್ಯಾಮಂದಿರ ಅಂತ ಹೇಳಿ ತ್ಯಾಗರಾಜ ನಗರದಲ್ಲಿ. ಆಮೇಲೆ ವತ್ಸಲ ಶ್ರೀನಿವಾಸ ಅನ್ನೋರು, ಅವರು ತಿಟ್ಟೆ ಕೃಷ್ಣಯ್ಯಂಗಾರ್ ಅವರ ಸ್ಟೂಡೆಂಟ್ ಆಗಿದ್ದರು, ಮೈಸೂರು ಪರಂಪರೆ. ಅದಾದಮೇಲೆ ಮದುವೆ ಆದಮೇಲೆ ಯಜಮಾನರು ಸಂಗೀತ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅವರು ಕಮಲಾನಂಜುಂಡ ಸ್ವಾಮಿ ಅಂತ ಹೇಳಿ, ಆ ಕಮಲಾನಂಜುಂಡ ಸ್ವಾಮಿಯವರು ಈ ಲಲಿತಾ ವಿದ್ಯಾಮಂದಿರಕ್ಕೆ ಒಂದೇ ಗುರುಗಳು, ಚಿ ವಿಶ್ವೇಶ್ವರಯ್ಯ ಅಂತ ಹೇಳಿ. ಹಾಗಾಗಿ ನನಗೆ ಅಲ್ಲೇನೂ ವ್ಯತ್ಯಾಸಗಳಾಗಲಿಲ್ಲ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ MA ಸಂಗೀತದಲ್ಲಿ ಇದು ಮಾಡೋಕ್ಕಾಯಿತು. ಆದರೆ ಈ ಅಧ್ಯಯನ ಮಾತ್ರ ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಧ್ಯಯನ ಅಂತ ನಾವು ಏನು ಮುಗಿಸ್ತೀವಿ ಅದು ಮುಗಿಯೋದಲ್ಲ, ಅದೇ ಪ್ರಾರಂಭ ಅನ್ನೋದು ನನ್ನ ಅನಿಸಿಕೆ. ನಾವು ಎಷ್ಟು ಆಳವಾಗಿ ತಿಳ್ಕೊಳಕ್ಕೆ ಹೋದಷ್ಟು ನಮಗೆ ಜ್ಞಾನ ಎಷ್ಟು ನಮಗಿನ್ನೂ ಒಂದು ಇಷ್ಟು ವರ್ಷದಲ್ಲಿ ನಾವು ಮುಗಿಸ್ಬಿಡ್ಬೇಕಲ್ಲ ಅಂತ ಅಂದ್ಕೊಂಡು ಮಾಡಿರ್ತೀವಿ. ಆದರೆ ನಿಜವಾದ ಕೆಲಸ ಅವಾಗ ಪ್ರಾರಂಭ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ. ನಮಗೆ ಯಾವುದೇ ವಿದ್ಯೆ ಆದರೂ ಅಷ್ಟೇ ಸಾಗರ, ಅದ್ರಲ್ಲಿ ನಾವು ತಿಳ್ಕೊಳಕ್ಕೆ ಹೋದ ಒಂದು ಹನಿ ಗೊತ್ತಾಗುತ್ತೆ ಎಷ್ಟು ಆಳ ವಿಶಾಲತೆ ಇದೆ. ಇದರಲ್ಲಿ
ಲೆವೆಲಲ್ಲಿ ಇದ್ದೀವಿ, ಮಟ್ಟದಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಉದಾಹರಣೆಗೆ. ಆಮೇಲೆ ಇನ್ನೊಂದು ಈ ಒಂದು ಅಂದರೆ ಇವಾಗ ಸಂಗೀತದಲ್ಲಿ 2 ಭಾಗ, ಲಕ್ಷ್ಯ ಲಕ್ಷಣ ಅಂಥೇಳಿ. ಲಕ್ಷ್ಯದಲ್ಲಿ ತುಂಬ ಜನ ಮಾಡ್ತಾರೆ, ತುಂಬ ಒಳ್ಳೆಯದು ಇಲ್ಲ ಅಂಥೇಳಿ, ಯಾಕೆಂದರೆ ನಾವು ಇದನ್ನು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕರಿತೀವಿ. ಆದರೆ ಲಕ್ಷಣದಲ್ಲೂ ಸ್ವಲ್ಪ ತಿಳ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಈ ಕೋವಿಡ್ ಸಮಯದಲ್ಲಿ ಹೀಗೇ ಆನ್ಲೈನಲ್ಲಿ ಬೇಕಾದಷ್ಟು ಚರ್ಚೆಗಳಾಗುವಾಗ ಒಬ್ಬರು ಅದರಲ್ಲಿ ಟೈಪ್ ಮಾಡಿದರು ಗರಗರ ಪ್ರಿಯ ಅಂತ ಹೇಳಿ ರಾಗದ ಹೆಸರು. ಅದು ಎಷ್ಟು ಅಪಭ್ರಂಶ ಅಂತ ಹೇಳಿದ್ರೆ, ಮುಂದಕ್ಕೆ ಏನಾಗತ್ತಪ್ಪ ಹಿಂಗೆ ಮಾಡಿದಾಗ ಅಂತ ನಾವು ನೋಡಿದಾಗ ರಾಗ ಅದೇ ಇರುತ್ತೆ, ಅದರದ್ದು ಸ್ಟ್ರಕ್ಚರ್ ಹಾಗೇ ಇರುತ್ತೆ, ಆ ಹೆಸರು ಬೇರೆ ಬೇರೆ ಆಗೋಗ್ಬಿಟ್ಟು ನಾಳೆ ದಿವಸ ಅದಕ್ಕೆ ಚರ್ಚಾ ವಿವಾದಗಳು ಈ ಥರ ಎಲ್ಲ ಆಗೋದ್ರಿಂದ ಇದರಲ್ಲೇ ನೋಡಿ ಮೇಳ ಪದ್ಧತಿಯಲ್ಲೇನೆ. ಹೌದು, ಆವಾಗಿನ ಮೇಳ ಪದ್ಧತಿ ಹೆಸರೇ ಬೇರೆ, ಕರಹರ ಪ್ರಿಯಾಗೆ. ಹೌದು, ಆಮೇಲಿಂದ ಇದರಲ್ಲೇ ಕರಹರ ಪ್ರಿಯ ಆಗಿದ್ದು ಆ ಕಟಪಾದಿ ಸೂತ್ರದ ಪ್ರಕಾರ ಆಮೇಲೆ ಹೆಸರು ಬಂತು. ಅದಕ್ಕೆ ಮೊದಲು ಅದನ್ನ ಹಿಂದೂಸ್ತಾನಿಯವ್ರು ಬೇರೆ ಕಾಪಿ ತಾಡ್ತಾರೆ. ನಮ್ಮ ಹಿಂದಿನ 72 ಮೇಳಕರ್ತ ಆಗೋಕ್ಕೂ ಮುಂಚಿನ ಪದ್ಧತಿಯಲ್ಲಿ ಅದಕ್ಕೆ ಬೇರೆ ಹೆಸರು ಕರಿತಾ ಇದ್ರು. ಹಾಗಾಗಿ ಸ್ವಲ್ಪ ಲಕ್ಷಣದ ಬಗ್ಗೆನೂ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಅವಕಾಶ ಇರೋರು ಲಕ್ಷಣದಲ್ಲೂ ಸ್ವಲ್ಪ ಅಧ್ಯಯನ ಮಾಡಿದ್ರೆ ನಮಗೆಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಹಾಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಹೌದು, ಯಾವುದೇ ವಿದ್ಯೆ ಆಗಲಿ ನಾವು ಬರೀ ಪ್ರದರ್ಶನಕ್ಕೆ ಅಂತ ಮಾಡೋಕೆ ಹೋದಾಗ ಅದ್ರ ವಿಚಾರವಾಗಿ ನಾವು ಆಳವಾಗೂ ತಿಳ್ಕೊಂಡಿರ್ಬೇಕಲ್ವಾ. ಆಮೇಲೆ ಭಾಷಾ ಪ್ರಯೋಗದಲ್ಲಾಗಲಿ ನಾವು ಎಲ್ಲರೂ ಎಲ್ಲ ಭಾಷೆ ಮಾತಾಡೋಕ್ಕಾಗೋದಿಲ್ಲ, ಆದರೆ ಸ್ವಲ್ಪ ಅದರ ಅರ್ಥ ಬೇರೆ ಭಾಷೆಯಲ್ಲಿ ನಮ್ಮದಲ್ಲದೆ ಇರೋ ಭಾಷೆಯಲ್ಲಿ ಇದ್ದಾಗ ಅದರ ಅರ್ಥನ ನಾವು ನಮ್ಮ ಭಾಷೆಯಲ್ಲಿ ತಿಳ್ಕೊಂಡ್ಬಿಟ್ರೆ ಹಾಡವಾಗ್ಲೂ ಅಪಭ್ರಂಶ ಆಗೋದಿಲ್ಲ. ಸಂಸ್ಕೃತ ತಮಿಳು ಕೃತಿಗಳಿಗೆ ಹೌದು ಗೊತ್ತಿದ್ದು ಹಾಡಿದ್ರೆ ಅದರ ಅನುಭವನೇ ಬೇರೆ. ಹೌದು, ಇದೆಲ್ಲ ಲಕ್ಷಣದ ಭಾಗದಲ್ಲಿ ತುಂಬ ಮುಖ್ಯ. ಆಗಿನ ಕಾಲಕ್ಕೆ ತುಂಬ ತುಂಬ ಲಕ್ಷಣ ಗ್ರಂಥಗಳು ಈ ರೀತಿ ಬಂದಿವೆ, ಅಧ್ಯಯನಗಳು ಬೇಕಾದಷ್ಟು ಆಗಿದೆ. ಸುಮ್ಮನೆ ಒಂದು ಅದು ಪುಸ್ತಕ ತೊಗೊಂಡು ಸುಮ್ಮನೆ ಓದಿದ್ರೆ ತುಂಬ ಈಗಿನ ಸಂಗೀತ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಪ್ರದರ್ಶನ ಕಲೆ ಅಂದ ತಕ್ಷಣ ನಾವು ಬರೀ ಪ್ರದರ್ಶನಕ್ಕೆ ಈಗ ಇವತ್ತೊಂದು ಕಚೇರಿ ಇದೆ ಅದಕ್ಕೆ ಮಾತ್ರ ನಾನು ಇಷ್ಟು ಸಂಗೀತ ಕಲಿತೀನಿ ಅನ್ನೋದು ಈಗಿನ ಒಂದು ಬೆಳವಣಿಗೆ ಆಗಿದೆ. ಅದು ಮಾಡಬಾರ್ದು. ಅದು ನಾವು ಆಮೂಲಾಗ್ರವಾಗಿ. ಎಲ್ಲಿ ಸಿಗುತ್ತೆ ಇದು? ನಂದು ಥೀಸಿಸು ಇನ್ನೂ ಪಬ್ಲಿಷ್ ಮಾಡಿಲ್ಲ. ಸ್ವಾಮಿಗಳ ಅನುಗ್ರಹದಿಂದ ಯಾವತ್ತಾದರೂ ಅದನ್ನು ಮಾಡಬೇಕು ಅಂತ ಯೋಚನೆ ಇದೆ. ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕಲ್ವಾ ನಿಮ್ಮ ಪುಸ್ತಕದಿಂದ ಎಲ್ಲ. ಎಷ್ಟೋ ಜನ ಸ್ವಾಮಿಗಳ ಅನುಗ್ರಹ ಆದಾಗ ಖಂಡಿತ ಮಾಡೋಣ. ಮುಂದಿನ ಯೋಜನೆ ಏನು? ಮುಂದಿನ ಯೋಜನೆ ಅಂತ ಹೇಳಿದ್ರೆ, ನಮ್ಮ ಭಾರತ ಸರ್ಕಾರ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಒಂದು ತಂದಿದ್ದಾರೆ. ಅದರ ಮೂಲ ಉದ್ದೇಶ ಬಂದು ನಮ್ಮಲ್ಲಿ ಸಾಕಷ್ಟು ಜನ ತುಂಬ ವಿದ್ಯಾವಂತರಿದ್ದಾರೆ, ತುಂಬ ಒಳ್ಳೆಯ ಬುದ್ಧಿಗಳು, ಅದರಲ್ಲೂ ಈಗಿನ ಮಕ್ಕಳಂತೂ ಭಾಳ ಬುದ್ಧಿವಂತರಿದ್ದಾರೆ. ಎಲ್ಲರೂ ವಿದೇಶಗಳಿಗೆ ಹಾರ ಹೊಟ್ಟೋಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ನಮ್ಮ ದೇಶದಲ್ಲಿ ಉಳಿಸ್ಕೋಬೇಕು, ಇನ್ನಷ್ಟು ಅಧ್ಯಯನ ನಡಿಬೇಕು ಅನ್ನೋ ಉದ್ದೇಶದಿಂದ IKS ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ತಂದಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ. ಇಂಡಿಪೆಂಡೆಂಟ್ ರಿಸರ್ಚರಾಗಿ ಕೆಲಸ ಮಾಡ್ಬೋದು, ಅಥವಾ ಒಂದು ಸಂಸ್ಥೆಯಲ್ಲಿ ರಿಸರ್ಚ್ ಆಗಿ ನಮ್ಮ ಸಂಸ್ಥೆನೇ ಅದಕ್ಕೆ ಅಪ್ಲೈ ಮಾಡಿ ಅಲ್ಲಿಂದ ರಿಸರ್ಚ್ ಮಾಡುವಂಥದ್ದು. ವಿಶೇಷವಾಗಿ ನಮ್ಮ ಪುರಾತನ ಕಲೆಗಳೇನಿದೆ, ಆಮೇಲೆ ನಮ್ಮ ತತ್ವಗಳೇನಿದೆ, ಫಿಲಾಸಫಿಗಳು, ರಾಮಾನುಜ ಫಿಲಾಸಫಿ, ವೇದಿಕ್ ಫಿಲಾಸಫಿ, ಇದರಲ್ಲೆಲ್ಲ ಅದಕ್ಕೆ ಏನಾದರೂ ನನ್ನ ಕೈಯಿಂದ ಆದಂತಹ ಒಂದು ಕೊಡುಗೆ ಕೊಡಬೇಕು, ಮುಂದಿನ ಪೀಳಿಗೆಯನ್ನು ಹುರಿದುಂಬಿಸ್ಬೇಕು, ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಈ ಥರ ಒಂದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅನ್ನೋದನ್ನು ನಾವು ಅದರ ಸಹಯೋಗದೊಂದಿಗೆ ಇದನ್ನು ನೀವು ಯಾವುದಾದ್ರೂ ಸಂಸ್ಥೆ ಮೂಲಕ ಮಾಡಬೇಕು. ಸಂಸ್ಥೆಯ ಮೂಲಕ ಮಾಡಬೇಕು. ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಹೋದರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸಂಸ್ಥೆಗಳ ಮೂಲಕ ಮಾಡಿದಾಗ ಅದು ಸ್ವಲ್ಪ ಸುಲಭ ಆಗುತ್ತೆ. ನೀವು ಯಾವ ರೀತಿ ಸಂಗೀತ ಕ್ಷೇತ್ರದಲ್ಲಿ ಎದುರು ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಕೈಂಕರ್ಯ ಅಂತ ಅಷ್ಟೇ ನನಗೆ ಯೋಚನೆ ಬಂದಿರೋದು. ಈ ಸಂಶೋಧನೆ ಅಲ್ಲದೆ ನಿಮ್ಮ ಇತರ ಬೇರೆ ಸಾಮಾಜಿಕ ಸೇವೆಗಳು ಯಾವ್ಯಾವುದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಯಾಕೆಂದ್ರೆ ನಮಗೆ ತಿಳಿದ ಹಾಗೆ ಕಾರಂಜಿ ಆಂಜನೇಯ ದೇವಸ್ಥಾನದಲ್ಲಿ ಅದೊಂದು ದೊಡ್ಡ ಸುಯೋಗ. 2011ನೇ ಇಸ್ವಿನಲ್ಲಿ ನಮ್ಮ ಕಾರಂಜಿ ಆಂಜನೇಯನ ದೇವಸ್ಥಾನ ಏನಿದೆ ಅಲ್ಲಿ ಆಂಡಾಳ್ ಸೇವಾ ಸಮಿತಿ ಅಂತ 64 ವರ್ಷದಿಂದ ಬಹಳ ಹಿರಿಯರೆಲ್ಲ ಅದರಲ್ಲಿ ಇದು ಮಾಡಿದ್ದಾರೆ. ಅಲ್ಲಿ ನಾನು ಸಹ ಒಂದು ಕೈಂಕರ್ಯ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು ದಿವ್ಯ ಪ್ರಬಂಧ ಗೋಷ್ಠಿಗಳನ್ನು ಏರ್ಪಾಡು ಮಾಡ್ತೀವಿ, ಧನುರ್ಮಾಸದಲ್ಲಿ ಉಪನ್ಯಾಸಗಳನ್ನು ಏರ್ಪಾಡು ಮಾಡ್ತೀವಿ. ಅಲ್ಲದೆ ಅದಕ್ಕೆ ಕಾರ್ಯಕ್ರಮಗಳನ್ನು ಸಂಗೀತ ಅದು ಬಂದು ಇನ್ನೊಂದು ಸಮಿತಿ, ಅದೇ ದೇವಸ್ಥಾನದ ಪ್ರಾಕಾರದಲ್ಲಿ ರಾಮ ಸೇವಾ ಸಮಿತಿ ಅಂತ ಹೇಳಿ 74 ವರ್ಷ ಹಿಂದಿನ ಸಂಸ್ಥೆ ಅದು. ಅದರ ಮೂಲಕ ಸಂಗೀತ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಆಯೋಜನೆ ಮಾಡ್ತಾ ಇದ್ದೀವಿ. ರಾಮೋತ್ಸವ ಸಹ ಮಾಡ್ತಾ ಇದ್ದೀವಿ. ಹೀಗೆ ಸಂಗೀತಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂತಹ ಅವಕಾಶ ಅನುಗ್ರಹ ಆಗಿದೆ ಅನ್ನೋದು ನನ್ನ ಪುಣ್ಯ. ನಿಮ್ಮ ಸಂಗೀತ ಯಾತ್ರೆ ಹೀಗೆ ನಿರಂತರವಾಗಿ ನಡೀತಾ ಇರಲಿ. ಆ ಭಗವಂತನ, ನಮ್ಮ ಆಚಾರ್ಯರ GR ಸ್ವಾಮಿಯವರ ಅನುಗ್ರಹ ನಿಮ್ಮ ಮೇಲೆ ಸದಾಲು ಇರಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ಧನ್ಯವಾದಗಳು ಪದ್ಮಶ್ರೀ. ಏನೋ ತಿಳಿದಿದ್ದನ್ನು ಹೇಳಿದ್ದೀನಿ, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಏನಿಲ್ಲ, ನಿಮಗೆ ತಿಳಿದಿರೋ ವಿಚಾರನ ನಮ್ಮ ಜೊತೆ ಇಷ್ಟೋ ತನಕ ನೀವು ಹಂಚ್ಕೊಂಡಿದ್ದೇ ಬಹಳ ದೊಡ್ಡ ವಿಷಯ.
ಬಹಳ ಸಂತೋಷ. ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಹಾಗೂ ಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿತ್ತು ನಿಮ್ಮೊಂದಿಗಿನ ಈ ಸಂದರ್ಶನ. ನಮಸ್ಕಾರ. ವೀಕ್ಷಕರೇ, ಇದುವರೆಗೆ ನಮ್ಮೊಂದಿಗೆ ತಮ್ಮ ಸಂಗೀತದ ಅನುಭವಗಳನ್ನು ಹಂಚಿಕೊಂಡ ವಿದುಷಿ ಶ್ರೀಮತಿ ಡಾಕ್ಟರ್ ಸೌಮ್ಯ ರಾಮಮೋಹನ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೋರ್ವ ಸಂದರ್ಶಕರೊಂದಿಗೆ ನಮ್ಮ ಮುಂದಿನ ದಿವ್ಯ ಸಂದರ್ಶನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ.